ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ದರ್ವೇಶ್ ಹೂಡಿಕೆದಾರರ ಹಣ ಮರುಪಾವತಿಗೆ ಡಿಜಿಪಿಎಕ್ಸ್ ಯೋಜನೆ ಜಾರಿಗೆ ತರಲಿ ಅಂಬಾಜಿ ಮೈದರ್ಕರ್. ದರ್ವೇಶ್ ಗ್ರೂಪ್ ಹೂಡಿಕೆದಾರರ ಹಣ ಮರುಪಾವತಿ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವ ನಿಟ್ಟಿನಲ್ಲಿ ಡಿಜಿಪಿಇಎಕ್ಸ್ ಯೋಜನೆಯನ್ನು ಜಾರಿಗೆ ತರಬೇಕು ಎಂದು ಸಮಾಜ ಸೇವಕ ಅಂಬಾಜಿ ಮೈದರ್ಕರ್ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದರ್ವೇಶ್ ಗ್ರೂಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೂಡಿಕೆದಾರರ ಹಣ ಮರುಪಾವತಿ ಕುರಿತು ನ್ಯಾಯಾಲಯದಲ್ಲಿ ಇದುವರೆಗೆ ಯಾವುದೇ ಸ್ಪಷ್ಟ ಹಾಗೂ ಪರಿಣಾಮಕಾರಿ ಯೋಜನೆ ಪ್ರಸ್ತಾಪವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸಾವಿರಾರು ಹೂಡಿಕೆದಾರರು ತಮ್ಮ ಜೀವನ ಪೂರ್ತಿ ದುಡಿದು ಸಂಪಾದಿಸಿದ ಹಣವನ್ನು ದರ್ವೇಶ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದು, ಹಲವು ತಿಂಗಳುಗಳಿಂದ ಆರ್ಥಿಕ ಸಂಕಷ್ಟ, ಮಾನಸಿಕ ಒತ್ತಡ ಹಾಗೂ ಕುಟುಂಬದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಹಣ ಮರುಪಾವತಿ ಮಾಡುವ ಉದ್ದೇಶದಿಂದ ರೂಪಿಸಲಾಗಿರುವ ಡಿಜಿಪಿಎಕ್ಸ್ ಯೋಜನೆ ಅತ್ಯುತ್ತಮ ಹಾಗೂ ಕಾರ್ಯಸಾಧ್ಯ ಪರಿಹಾರವಾಗಿದೆ ಎಂದು ಹೇಳಿದರು. ಹೂಡಿಕೆದಾರರು ಹಣ ಹೂಡಿಕೆ ಮಾಡಿರುವುದು ದರ್ವೇಶ್ ಕಂಪನಿಯಲ್ಲಿ ಆಗಿರುವುದರಿಂದ ಮರುಪಾವತಿ ಪ್ರಕ್ರಿಯೆಯ ಜವಾಬ್ದಾರಿಯು ಕಂಪನಿಯದ್ದೇ ಆಗಿರಬೇಕು. ಡಿಜಿಪಿಇಎಕ್ಸ್ ಹೊರತುಪಡಿಸಿ ಬೇರೆ ಯಾವುದೇ ಸಂಸ್ಥೆ ಅಥವಾ ಕಂಪನಿ ಮೂಲಕ ಮರುಪಾವತಿ ಮಾಡುವ ಪ್ರಯತ್ನ ನಡೆಸಿದರೆ ಭವಿಷ್ಯದಲ್ಲಿ ಉಂಟಾಗುವ ಯಾವುದೇ ಮೋಸ, ವಂಚನೆ ಅಥವಾ ಸಮಸ್ಯೆಗಳಿಗೆ ದರ್ವೇಶ್ ಕಂಪನಿಯ ಮಾಲೀಕರೇ ಸಂಪೂರ್ಣ ಹೊಣೆಗಾರರಾಗುತ್ತಾರೆ ಎಂದು ಎಚ್ಚರಿಸಿದರು. ನ್ಯಾಯಾಲಯದಲ್ಲಿ ಮುಂದೆ ಈ ವಿಷಯವನ್ನು ಗಂಭೀರವಾಗಿ ಪ್ರಸ್ತಾಪಿಸದಿದ್ದಲ್ಲಿ ಹೂಡಿಕೆದಾರರು ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸಿ ಕಂಪನಿಗೆ ದೊರೆತಿರುವ ಕಾನೂನು ರಕ್ಷಣೆಗಳನ್ನು ರದ್ದುಪಡಿಸುವಂತೆ ಮನವಿ ಮಾಡುವುದರ ಜೊತೆಗೆ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಎಂದು ಹೇಳಿದರು. ಇದು ಯಾರನ್ನಾದರೂ ಬೆದರಿಸುವ ಉದ್ದೇಶವಲ್ಲ, ಸಾವಿರಾರು ಕುಟುಂಬಗಳ ನೋವಿನ ಧ್ವನಿಯಾಗಿದೆ. ಜನರು ತಮ್ಮ ಹಕ್ಕಿನ ಹಣವನ್ನು ಮಾತ್ರ ಕೇಳುತ್ತಿದ್ದಾರೆ. ಹೀಗಾಗಿ ದರ್ವೇಶ್ ಕಂಪನಿಯ ಮಾಲೀಕರು, ಏಜೆಂಟರು ಹಾಗೂ ಸಂಬಂಧಪಟ್ಟ ಎಲ್ಲರೂ ಈ ಅಂತಿಮ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಹಣ ಮರುಪಾವತಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಸೂದ್ ಅಲಿ, ಚಂದ್ರು, ಶಂಶುದ್ದೀನ್, ಸೋಯೇಬ್ ಹಾಗೂ ಬಶೀರುದ್ದೀನ್ ಉಪಸ್ಥಿತರಿದ್ದರು. ನಾನು ಇಎಂಐ ಪ್ರಕಾರನಾಗಲಿ ಇಲ್ಲ ಸಣ್ಣ ಪುಟ್ಟ ಅಮೌಂಟ್ ಏನು ಪ್ರೈಮರಿ ಕೇಸಲ್ಲಿ ಏನು ಸ್ಟೇ ತಗೊಂಡಿದ್ದಾನೆ ಆ ಸ್ಟೇನು ವೇಕೆಟ್ ಮಾಡಿಸ್ತೀವಿ ನಾವೇ ಹೋಗಿ. ಇಲ್ಲ ಹೆಚ್ಚು ಕಮ್ಮಿ ಆದರೆ ಪತ್ರಗಳು ಎಲ್ಲರೂ ಒಂದೊಂದು ಪತ್ರಗಳು ಜಸ್ಟಿಸ್ಟ್ರಾಗಿ ಬರ್ತೀವಿ. ಸರ್ ಈ ಥರ ಆಗ್ತಾ ಇದೆ, ಕಷ್ಟ ಭಾಳ ಆಗ್ತಾ ಇದೆ ಅಂತ. ಈಗ ಈಗ ಪ್ರತಿಯೊಬ್ಬರು ಭಾಳ ಕಷ್ಟಪಡ್ತಿದ್ದಾರೆ ಸರ್. ನಮಗೂ ಕಂಟಿನ್ಯೂ ಫೋನ್ ಬರ್ತಾ ಇದೆ, ದುಡ್ಡು ಬರ್ತಾ ಇಲ್ಲ ಅಂತೇಳಿ. ಅದು ಆ ನೋವು ಅಂತ ಅರ್ಥ ಮಾಡ್ಕೋಬೇಕು. ಸುಜಾ ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಕೋರ್ಟಿಗೆ ಹಾಜರಾಗಿ ಡಿಜಿಪಿಎಕ್ಸ್ ಮುಖಾಂತರ ತಿಂಗಳಾದರೂ ಇಎಂಐ ಮುಖಾಂತರ ಆದರೂ ಅವ್ನು ರಿಫಂಡ್ ಮಾಡಬೇಕು ಸರ್. ಆತನೂ ಒಂದು ಅವನಿಗೆ ಪ್ರಾಮಿಸ್ ಮಾಡಿದ್ದಾರೆ ಸರ್. ಲಾಸ್ಟ್ ಇಯರ್ ಪ್ರಾಮಿಸ್ ಮಾಡಿದ್ದ. ಈಗ 8ನೇ ತಾರೀಕಿಗೆ ನಮ್ಮ ಸುಲ್ತಾನ್ ಅವ್ರ ಮಿಸ್ಸಸ್ ಸಮರೀನ್ ಬೇಗಂ ಅವ್ರ ಕೇಸ್ ಇದೆ ಸರ್. ಈಗ ಆ ಕೇಸಿಗೆ ಅಟೆಂಡ್ ಆಗ್ತದೆ. ಅಲ್ಲಿ ಸ್ಟೇ ಹಾಕಿದ್ದಾನೆ, ಆ ಸ್ಟೇ ಬರಲ್ಲ ಆಗ್ತದೆ. ಆತ ರಿಫಂಡ್ ಮಾಡ್ತೀನಿ ಅಂತ ಹೇಳಲೇಬೇಕು, ರಿಫಂಡ್ ಮಾಡಬೇಕು. ಮಾಡಿದ ಮೇಲೆ ನೋಡೋಣ ಸರ್. ಈಗ ಅವ್ರ ಕೇಸಲ್ಲಿ ಅಟೆಂಡ್ ಆಗ್ತಾ ಇದ್ದಾರೆ, ಆ ಕೇಸಲ್ಲಿ ಬಂದು ಹೇಳಬೇಕಾದ್ರೆ ಆಮೇಲೆ ಚಂದ್ರ ಕೇಸಿನಲ್ಲಿ ಏನ ಸರ್ ಕಂಪನಿ ಇದು ಜವಾಬ್ದಾರಿ ಆಗ ಇದೇನಂತ ವಾರ್ನಿಂಗ್ ಅನ್ಕೊಳ್ಳಿ, ರಿಕ್ವೆಸ್ಟ್ ಅನ್ಕೊಳ್ಳಿ, ಏನಾನ ಅನ್ಕೊಳ್ಳಿ, ಬಟ್ ಅಮೌಂಟ್ ರಿಫಂಡ್ ಆಗಲೇಬೇಕು ಡಿಜಿಪಿಎಕ್ಸ್ ಮುಖಾಂತರ. ಯಾಕಂದರೆ ಸರ್ ಡಿಜಿಪಿಎಕ್ಸ್ ರಿಜಿಸ್ಟರ್ಡ್ ಇದೆ, ದರ್ವೇಶ್ ಕಂಪನಿ ಅನ್ರಿಜಿಸ್ಟರ್ಡ್ ಇದೆ. ಈಗ ಹೋಗಿ ಕೋರ್ಟಿಗೆ ಪರ್ಮಿಷನ್ ಇಲ್ಲ ಸರ್. ಏನು ಅದು ಯಾಕಾಯ್ತು ನಡುವಲ್ಲಿ ಏನೇನೋ ಕಂಪನಿಗಳು ಬಂದು ನಮ್ಮ ಮುಖಾಂತರ ಮಾಡ್ಬೇಕಂತೇಳಿ ಕಿರುಕುಳ ನೀಡ್ತಾ ಇದ್ದಾನೆ ಅಂತೇಳಿ ಸುದ್ದಿ ಬಂದಿದ್ದಕ್ಕೆ ಇವತ್ತು ನಾವು ಅದಕ್ಕೆ ಒಪ್ಪಂದಾಗಿ ಪ್ರೆಸ್ ಮುಖಾಂತರ ಟಿವಿ ಮುಖಾಂತರ ಅವನಿಗೆ ಹೇಳ್ತೀನಿ. ಅವ್ರ ಕಡೆಯಿಂದ ಮತ್ತೆ ಯಾರೋ ಒಂದು ಕಂಪ್ಲೇಂಟ್ ಹಾಕಿ ಚೀಫ್ ಜಸ್ಟಿಸ್ ಅವರಿಗೆ ಹೇಳಿದ್ದಕ್ಕೆ ನಮಗೆ ಇಲ್ಲಿ ಜಲ್ದಿ ಪರಿಹಾರ ಸಿಗ್ತಾ ಇಲ್ಲ. ಸೊ ಇವು ಚೇಂಜ್ ಆಗಬೇಕು ಅನ್ನೋದಕ್ಕೆ ಚೇಂಜ್ ಆಗಿ ಮತ್ತೆ ಪ್ರೈಮರಿ ಬೆಂಚಿಗೆ ಬಂದಿದೆ ಸರ್ ಕಲಬುರಗಿ. ಈಗ ಎಲ್ಲಿ ಕೇಸ್ ಸ್ಟಾರ್ಟ್ ಆಗಿತ್ತು ಅಲ್ಲಿಗೆ ಬಂದಿದೆ. ಇನ್ನೂ ಅಲ್ಲಿ ಇದು ಆಗಿ ಹಿಯರಿಂಗ್ ಸ್ಟಾರ್ಟ್ ಆಗಿಲ್ಲ ಸರ್. ಈಗ ಏನಿಲ್ಲ ಸರ್, ಎಕ್ಸಾಂಪಲ್ ಕೋರ್ಟಲ್ಲೇ ದುಡ್ಡಿದೆ, ಕೋರ್ಟ್ ಕೊಡಿ ಇಎಂಐ ಅಂದ್ರೆ ಎಕ್ಸಾಂಪಲ್ ಸರ್ ಅರ್ಥ ಆಗಕ್ಕಾಗಿಲ್ಲ. ಈಗ ಒಂದು ತಿಂಗಳ ಎಕ್ಸಾಂಪಲ್ 10 lakhs ಅಲ್ಲಿ 1 lakh